ಓಕೆ ಇನ್ನ ಮೋಟಿವೇಶನ್ ಮೌತಮಿ ಅಂತ ಹೇಳ್ತಿದ್ವಿ. ಮೋಟಿವೇಶನ್ ಗೌತಮಿನ ಮೌತಮಿ ಮಾತಾಡ್ತಾ ಇರೋದು ಮೋಟಿವೇಶನ್. ನೀವ್ ಯಾವಾಗ ಹೇಳಿದ್ದು ನನ್ ಕಿವಿಗ್ ಬಿದ್ದಿಲ್ಲ. ನೋಡಿ ನೋಡಿ ಇಲ್ಲೇ ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ. ಈಗ ನಾನು ಮಂಜು ಅವ್ರ ಕೂತ್ ಮಾತಾಡ್ತಿರ್ತೀವಿ, ಆ ಮೂಲೆ ಈ ಮೂಲೆ ಕೂತು ಬೇರೆನೆ ಕಮೆಂಟ್ಸ್ ಬರ್ತಾ ಇರುತ್ತೆ ಅಂತ. ಇಲ್ಲಿದ್ ಕಾನ್ವರ್ಸೇಷನ್ ಬೇರೆ, ಅಲ್ಲಿ ಅವರ ಕಮೆಂಟ್ ಬೇರೆ. ಸೊ ಅದು ಪ್ರೆಸೆಂಟೇಶನ್ ಬೇರೆ. ಮನೆಯಲ್ಲಿ ಇರೋರು ಎಲ್ರ ಬಗ್ಗೆ ಮಾತಾಡ್ತಾ ಇದ್ರೆ ಇವ್ರಿಬ್ರು ಮಾತ್ರ ಎಲ್ರ ಬಗ್ಗೆನೂ ಮಾತಾಡಿದಾರೆ. ನಾನು ಯಾರ ಬಗ್ಗೆ ಮಾತಾಡಿಲ್ಲ. ಐ ಆಮ್ ಪ್ರೌಡ್ ಅಬೌಟ್ ಇಟ್. ನಾನು ಯಾರ ಬಗ್ಗೆನೂ ಕೂತ್ ಯಾರೇನಾದ್ರೂ ಮಾತಾಡ್ತಿದ್ರೆ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಿಲ್ಲ ಅನ್ನೋದ್ರ ಬಗ್ಗೆ ಖುಷಿ ಇದೆ. ಓಕೆ ಇನ್ನ ಧನರಾಜ್ ಅವ್ರ ವಿಚಾರಕ್ಕೆ ಬರೋದಿದ್ರೆ, ಸ್ಟಾರ್ಟಿಂಗ್ ಅಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ತಾ ಇತ್ತು ಧನರಾಜ್. ಬಹುಶಃ ಅವ್ರನ್ನ ತುಂಬಾ ಹತ್ರದಿಂದ ನೋಡಿರೋರ್ಗೆ ಧನರಾಜ್ ಏನು ಅಂತ ಗೊತ್ತು. ಅಂಡ್ ನನಗೂ ತುಂಬಾ ವರ್ಷದಿಂದ ಅವ್ರ ಪರಿಚಯ ಇರೋದ್ರಿಂದ ಧನು ಹೀಗೆ ಅನ್ನೋದು ನಮಗೆಲ್ರಿಗೂ ಗೊತ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಧನು ಎಷ್ಟು ಚೇಂಜಸ್ ಆಯ್ತು ಅಂದ್ರೆ ಕ್ಲಾರಿಟಿ ಬಂತು ಧನು ಅಲ್ಲಿ. ಆಡಿಯನ್ಸ್ ಹೇಳೋ ಪ್ರಕಾರ ಧನರಾಜ್ಗೆ ಹನುಮಂತು ಬಂದಿದ್ ಪ್ಲಸ್ ಆಯ್ತು, ಅದಕ್ಕೆ ತುಂಬಾ ದಿನ ಉಳ್ಕೊಂಡ್ರು ಅಂತ. ಬಟ್ ಮನೇಲಿ ಅವ್ರು ಹೇಳೋ ಪ್ರಕಾರ ಹನುಮಂತು ಬಂದ್ಮೇಲೆ ಧನರಾಜ್ ಐಸೋಲೇಟ್ ಆಗ್ಬಿಟ್ರು ಅಂತ. ಈ ಎರಡರಲ್ಲಿ ನೀವ್ ಯಾವ ಮಾತನ್ನ ಒಪ್ಕೊಂತೀರಾ ಅಂತ? ಐಸೋಲೇಟ್ ಅಂದ್ರೆ ನೀವು ಬರೀ ಹನುಮಂತು ಜೊತೆಗೆ ಇರೋದು, ಬೇರೆ ಯಾರ ಜೊತೆಗೂ ಮಾತಾಡಲ್ಲ, ಈ ತರ. ಒಂದ್ ಸಿಪ್ಪು ತಗೊಂಡು ಕೊಟ್ಟಿದ್ದು ಒಳ್ಳೇದಾಯ್ತು, ಯೋಚನೆ ಮಾಡೋಕೆ. ಧನು ಬೀಯಿಂಗ್ ಧನು. ಇಲ್ಲ, ಹನುಮಂತನ ಬಂದಿದ್ದು ನಾನೇ ಖುಷಿ. ಏನಕ್ಕೆ ಅಂದ್ರೆ ಆ ವ್ಯಕ್ತಿ ಬಂದ ಮೇಲೆ ನಾನು ಒಂದು ಮನೆಯವರು ಅನ್ನೋ ತರ ಫೀಲ್ ಬಂತು. ಯಾರೋ ಒಬ್ರು ಮನೆಯವರು, ಹಾಗಂತ ಇವ್ರು ಮನೆಯವರು ಅಲ್ಲ ಅಂತಲ್ಲ, ಎಲ್ರು ನಮ್ ಮನೆಯವರು, ಯಾರೋ ಒಬ್ಬ ನಂತರನೇ ಇದ್ದಾನೆ, ನಾನು ಅವನಾಗ್ತೀನಿ, ಅವನು ನಾನಾಗ್ತೀನಿ ಅನ್ನೋ ತರ ಒಂದು ಜಲ್ ಶುರುವಾಯ್ತು. ಆ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆದ ವ್ಯಕ್ತಿತ್ವ ಅನಿಸ್ತು. ಅಲ್ಲಿ ನಾವು ಮಜಾ ಮಾಡ್ಕೊಂಡು ಹೋದ್ವಿ, ಅಲ್ಲಿ ನಾವು ರಿಯಲ್ ಆಗಿ ಜೀವಿಸಕ್ಕೆ ಶುರು ಮಾಡಿದ್ವಿ. ಮನೆ ಅಲ್ಲಿವರೆಗೂ ಮನೆ ಹೊರಗಿದ್ದು ಮನೆ ವಿಚಾರವಾಗಿ ಅವಾಗ ಕಾಡ್ತಿತ್ತು. ಆ ವಿಚಾರಗಳನ್ನ ಸ್ಟಾಪ್ ಮಾಡಿದ್ದು, ಬ್ರೇಕ್ ಮಾಡಿರೋದು ನಂಗೆ ಹನುಮಂತ ಬಂದ ಮೇಲೆ. ಈ ಕನ್ಫ್ಯೂಷನ್ ಏನಿರ್ಬೋದು, ಆಮೇಲೆ ಕ್ಲಾರಿಟಿ ಏನಿರ್ಬೋದು, ಅಥವಾ ಹನುಮಂತನ ನೆರಳಲ್ಲಿ ಇದ್ದಾನೆ ಅನ್ನೋದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಸಾಧ್ಯ ಇರ್ತಿರ್ಲಿಲ್ಲ. ಅವರ ನೆರಳಲ್ಲೇ ಇರ್ತೇನೆ. ಅದೊಂದು ಪ್ಯೂರ್ ಬಾಂಡಿಂಗ್ ಇತ್ತು ನಾನು ಮತ್ತು ಹನುಮಂತನ್ ಅಂತ. ಅವ್ರಿಗೂ ನಾನು ತುಂಬಾ, ಅಂದ್ರೆ ನಾನು ಎಲ್ಲಾದ್ರೂ ಮಿಸ್ ಆದ್ರೆ ನನ್ನನ್ನು ಕರಿತಿದ್ರು, ದೋಸ್ತ ಬಾ ಅಂತ. ಅಥವಾ ನಾನು ಬೇರೆಯವ್ರ ಜೊತೆ ಯಾರ ಹತ್ರ ಮಾತಾಡ್ತಿದ್ರು ಕೂಡ ಬಂದು ಹೇಳ್ಕೊಂಡು ಹೋಗಿ ಬಾ ದೋಸ್ತ ಮಾತಾಡೋಣ ಅನ್ನೋ ತರ. ಪೊಸೆಸಿವ್ ಅಂತ ಅಲ್ಲ, ಪೊಸೆಸಿವ್ ಅಂತ ಅಲ್ಲ, ನಾವು ಜೊತೆಗೆ ಮಾತಾಡ್ತಾ ಇರೋಣ ಅನ್ನೋ ತರ. ಅವರು ಇವ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ, ನಾವು ನಮ್ಮ ಬಗ್ಗೆನೆ ಮಾತಾಡೋಣ ಅಂತ. ಆ ರೀತಿ ಹೋಯ್ತು. ಅದು ನೋಡೋರಿಗೆ ಇವನಿಲ್ಲ ಅಂದ್ರೆ ಅವನು ಇಷ್ಟು ದಿನ ಬರ್ತಿರ್ಲಿಲ್ಲ ಏನೋ ಅನ್ನೋ ತರ ಕಮೆಂಟ್ ಮಾಡ್ತಿದ್ರೆ. ನಾನು ಹೇಗಿರ್ಬೇಕು ಆ ತರ ಇದ್ದೆ, ಹನುಮಂತನ ಹೇಗಿರ್ಬೇಕು ಆ ತರನೇ ಇದ್ರು. ಇಬ್ರಲ್ಲಿ ನಾವು ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಆಟ ಆಡ್ತಾ ಹೋದ್ವಿ ವಿನ ಅವ್ರಿಲ್ಲ ಅಂದ್ರೆ ನಾನಿಲ್ಲ ಅಂದ್ರೆ ಅವ್ರಿಲ್ಲ ಅನ್ನೋ ತರ ಎಲ್ಲೂ ಅನ್ಸ್ಲಿಲ್ಲ.